ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026ರ ವಿಷು ಹಬ್ಬ, ಶುಭ ಮುಹೂರ್ತ, ಪೂಜಾ ವಿಧಾನ, ಮಹತ್ವ ಮತ್ತು ಇತಿಹಾಸ ಇದೆಲ್ಲವನ್ನೂ ನೋಡೋಣ. ಸೂರ್ಯನು ಮೀನ ರಾಶಿಯಿಂದ ಮೇಷ ರಾಶಿಯನ್ನು ಪ್ರವೇಶಿಸುತ್ತಿದ್ದಂತೆ ಮಂಗಳೂರು, ಕೇರಳ ಹಾಗೂ ದಕ್ಷಿಣ ಭಾರತದ ಅನೇಕ ಸ್ಥಳಗಳಲ್ಲಿ ವಿಷು ಹಬ್ಬವನ್ನು ಆಚರಿಸಲಾಗುತ್ತದೆ. ತುಳುನಾಡಿನಲ್ಲಿ ವಿಷು ಹಬ್ಬವನ್ನು ಬಿಸು ಪರ್ಬ ಎಂದು ಕರೆಯಲಾಗುತ್ತದೆ. 2026ರ ವಿಷು ಹಬ್ಬ ಅಥವಾ ಬಿಸು ಪರ್ಬ ಯಾವಾಗ ಗೊತ್ತಾ? ವಿಷು ಹಬ್ಬದ ದಿನ ಪೂಜೆ ಮಾಡುವುದು ಹೇಗೆ, ವಿಷು ಹಬ್ಬದ ಮಹತ್ವ, ಇತಿಹಾಸ ಎಲ್ಲವನ್ನೂ ನೋಡೋಣ ಬನ್ನಿ ಸ್ನೇಹಿತರೆ. ಕೇರಳ, ಮಂಗಳೂರು ಸೇರಿದಂತೆ ಇನ್ನಿತರ ದಕ್ಷಿಣ ಭಾರತದ ಭಾಗಗಳಲ್ಲಿ ವಿಷು ಎನ್ನುವ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ವಿಷು ಎಂಬುದು ಹೊಸ ವರ್ಷದ ಆರಂಭವಾಗಿದೆ. ಈ ದಿನವು ಹೊಸ ವರ್ಷದ ಮೊದಲನೆಯ ದಿನವಾಗಿರುತ್ತದೆ. 2026ರ ವಿಷು ಹಬ್ಬದ ಶುಭ ಮುಹೂರ್ತ ಏಪ್ರಿಲ್ 15 ಬುಧವಾರ. ವಿಷು ಹಬ್ಬದ ಪೂಜಾ ವಿಧಾನವನ್ನು ನೋಡೋಣ. ಹಬ್ಬದ ದಿನದಂದು ಕುಟುಂಬದ ಸದಸ್ಯರೆಲ್ಲ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗುತ್ತಾರೆ. ನಂತರ ಪೂಜೆ ಮಾಡುವ ಸ್ಥಳವನ್ನು ಕೂಡ ಶುದ್ಧ ಮಾಡುತ್ತಾರೆ. ಮನೆಯ ಹಿರಿಯರು ದೇವರ ಕೋಣೆಯಲ್ಲಿ ದೇವರ ಮುಂದೆ ಜೋಡಿ ದೀಪಗಳನ್ನು ಹಚ್ಚಿಡುತ್ತಾರೆ. ದೇವರ ಕೋಣೆಯಲ್ಲಿ ಅಥವಾ ಪೂಜೆ ಮಾಡುವ ಸ್ಥಳದಲ್ಲಿ ಒಂದು ಹೊಸ ಚಾಪೆಯನ್ನು ಹಾಸಿ ಅದರ ಮೇಲೆ ಅಕ್ಕಿ, ತೆಂಗಿನಕಾಯಿ, ಸೌತೆಕಾಯಿ, ಇನ್ನಿತರ ಯಾವುದೇ ತರಕಾರಿ ಹಾಗೂ ಹಣ್ಣುಗಳಾದ ಬಾಳೆಹಣ್ಣು, ಹಲಸಿನ ಹಣ್ಣು ಮುಂತಾದ ಹಣ್ಣುಗಳು, ಹೂವು, ಕನ್ನಡಿ, ಧಾರ್ಮಿಕ ಪುಸ್ತಕಗಳು ಮತ್ತು ಬಂಗಾರದ ಆಭರಣಗಳು ಸೇರಿದಂತೆ ಇನ್ನಿತರ ಅಮೂಲ್ಯವಾದ ವಸ್ತುಗಳನ್ನು ಇಡುತ್ತಾರೆ. ಇದನ್ನೇ ಕಣಿ ಎಂದು ಕರೆಯಲಾಗುತ್ತದೆ. ಈ ವಸ್ತುಗಳ ಮುಂದೆ ದೀಪ, ಧೂಪಗಳನ್ನು ಹಚ್ಚಿಡಲಾಗುತ್ತದೆ. ಮನೆಯ ಸದಸ್ಯರು ಮುಂಜಾನೆ ಎದ್ದು ಮೊದಲು ಈ ಕಣಿಯನ್ನು ನೋಡುವುದು ವಾಡಿಕೆ. ಬಳಿಕ ದೇವರ ಪೂಜೆಯನ್ನು ಮಾಡುತ್ತಾರೆ. ಈ ಹಬ್ಬ ಕೇವಲ ಒಂದು ಹೊಸ ವರ್ಷದ ಆರಂಭವಲ್ಲ, ಹಿರಿಯರನ್ನು ಗೌರವಿಸುವ ಸಂಪ್ರದಾಯವೂ ಆಗಿದೆ. ಈ ದಿನ ಕಿರಿಯರು ಹಿರಿಯರ ಪಾದಗಳಿಗೆ ಬಿದ್ದು ಅವರಿಂದ ಆಶೀರ್ವಾದವನ್ನು ಪಡೆಯುತ್ತಾರೆ. ಮನೆಯ ಹಿರಿಯರು ಕಿರಿಯರಿಗೆ ತಮ್ಮ ಕೈಲಾದಷ್ಟು ಹಣವನ್ನು ಉಡುಗೊರೆಯಾಗಿ ನೀಡುತ್ತಾರೆ. ವಿಷು ಹಬ್ಬದ ಮಹತ್ವವೇನು ನೋಡೋಣ. ವಿಷು ಹಬ್ಬವನ್ನು ಹೊಸ ವರ್ಷದ ಆರಂಭವೆಂದು ಪರಿಗಣಿಸಲಾಗುತ್ತದೆ. ಈ ಹಬ್ಬವು ಸಮೃದ್ಧಿಯನ್ನು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಸೂರ್ಯನು ಮೀನ ರಾಶಿಯಿಂದ ಮೇಷ ರಾಶಿಗೆ ಚಲನೆ ಮಾಡುವ ದಿನವನ್ನೇ ವಿಷು ಹಬ್ಬ ಅಥವಾ ಹೊಸ ವರ್ಷವಾಗಿ ಆಚರಿಸಲಾಗುತ್ತದೆ. ಈ ದಿನವನ್ನು ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ಮುಂಜಾನೆ ಎದ್ದ ತಕ್ಷಣ ವಿಷುಕಣಿಯನ್ನು ನೋಡುವುದರಿಂದ ವರ್ಷವಿಡೀ ಸಮೃದ್ಧಿ ಮತ್ತು ಅದೃಷ್ಟ ಪ್ರಾಪ್ತವಾಗುತ್ತದೆ. ಇದಲ್ಲದೆ ಹಿರಿಯರಿಂದ ಪಡೆದುಕೊಳ್ಳುವ ಆಶೀರ್ವಾದ ಮತ್ತು ಉಡುಗೊರೆಯು ಕೌಟುಂಬಿಕ ಬಾಂಧವ್ಯವನ್ನು ವೃದ್ಧಿಸುತ್ತದೆ. ಇನ್ನು ವಿಷು ಹಬ್ಬದ ಇತಿಹಾಸವನ್ನು ನೋಡುವುದಾದರೆ, ವಿಷು ಹಬ್ಬವು ಸುಗ್ಗಿಯ ಅವಧಿಯನ್ನು ಮತ್ತು ಹೊಸ ಬಿತ್ತನೆಯನ್ನು ಪ್ರಾರಂಭಿಸುವುದರೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ಹಬ್ಬವಾಗಿದೆ. ಭಾರತವು ಮೂಲತಃ ಕೃಷಿ ಪ್ರಧಾನ ದೇಶವಾಗಿದ್ದರಿಂದ ಸುಗ್ಗಿಯ ಅವಧಿಯನ್ನು ಮತ್ತು ಸುಗ್ಗಿಯ ಚಕ್ರವನ್ನು ಆಧರಿಸಿ ಸಾಕಷ್ಟು ಹಬ್ಬಗಳನ್ನು ಆಚರಿಸಲಾಗುತ್ತದೆ. ಇದು ಪೂರ್ವಜರ ಸಂಪ್ರದಾಯಗಳನ್ನು ಪಾಲಿಸುವ ಭಾವನಾತ್ಮಕ ಆಚರಣೆಯಾಗಿದೆ. ವಿಷು ಹಬ್ಬವನ್ನು ವಿವಿಧ ಪ್ರದೇಶಗಳಿಗೆ ಅನುಗುಣವಾಗಿ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ. ಇನ್ನು ಕೇರಳದಲ್ಲಿ ವಿಷು ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ ಎಂಬುದನ್ನು ನೋಡೋಣ. ಸೂರ್ಯನು ಮೀನ ರಾಶಿಯನ್ನು ಬಿಟ್ಟು ಮೇಷ ರಾಶಿಯನ್ನು ಪ್ರವೇಶಿಸುವ ಸಂಕ್ರಮಣ ದಿನವೇ ವಿಷು ಸಂಕ್ರಮಣ ಅಥವಾ ಸೌರಮಾನ ಯುಗಾದಿ. ಈ ದಿನವನ್ನು ಕೇರಳದಾದ್ಯಂತ ವಿಷು ಹಬ್ಬವನ್ನಾಗಿ ಸಂಭ್ರಮದಿಂದ ಆಚರಿಸುತ್ತಾರೆ. ವಿಷು ಎಂದರೆ ಕಣಿ ಕಾಣುವ ಹಬ್ಬ. ಮೇಷ ಮಾಸದ ಮೊದಲ ದಿನವೇ ವಿಷು ಕಣಿ. ಹೊಸ ವರ್ಷದ ಆರಂಭದ ದಿನ ಒಳ್ಳೆಯ ಕಣಿ ಕಂಡರೆ ವರ್ಷವಿಡೀ ಶ್ರೇಯಸ್ಸು ಉಂಟಾಗುತ್ತದೆ ಎಂಬ ನಂಬಿಕೆ. ಹಾಗಾಗಿ ಹಿಂದಿನ ದಿನವೇ ಮನೆಯನ್ನು ಸಿಂಗಾರ ಮಾಡುತ್ತಾರೆ. ದೇವರ ಕೋಣೆಯಲ್ಲಿ ಕಣಿ ಕಾಣಲು ಬೇಕಾದ ವಸ್ತುಗಳನ್ನು ಅಣಿ ಮಾಡುತ್ತಾರೆ. ದೇವರ ವಿಗ್ರಹ, ಫಲವಸ್ತುಗಳು, ನವಧಾನ್ಯ, ಹೊಸ ಬಟ್ಟೆ, ದನ ಕನಕ ಇತ್ಯಾದಿಗಳನ್ನು ಅಣಿಗೊಳಿಸಿ ಹೊಸ ಮಡಿಕೆಯಲ್ಲಿ ಅಥವಾ ಉರುಳಿ ಪಾತ್ರೆಯಲ್ಲಿ ಬೆಳ್ತಿಗೆ ಅಕ್ಕಿ, ತೆಂಗಿನಕಾಯಿ ಹಾಗೂ ಕನ್ನಡಿಯನ್ನು ಇಡುತ್ತಾರೆ. ವಿಷುವಿನ ದಿನ ಪ್ರಾತಃ ಕಾಲ 4 ಗಂಟೆಗೆ ಎದ್ದು ಸ್ನಾನ ಮಾಡಿ
ಹೊಸ ಬಟ್ಟೆ ಧರಿಸಿ ಗುರು ಹಿರಿಯರಿಗೆ ವಂದಿಸಿ ಆಶೀರ್ವಾದ ಪಡೆದು ಆಮೇಲೆ ಕಣಿ ಕಾಣಬೇಕು. ಕಣಿ ಕಂಡ ನಂತರ ಕನ್ನಡಿಯಲ್ಲಿ ಮುಖ ನೋಡಬೇಕು. ಕನ್ನಡಿಯಲ್ಲಿ ಮುಖ ನೋಡಿದರೆ ಆಯುಷ್ಯವು ಹೆಚ್ಚುತ್ತದೆ, ಸಂಪತ್ತು ಉಂಟಾಗುತ್ತದೆ, ಪಾಪವೂ ದೂರವಾಗುತ್ತದೆ ಎಂಬ ನಂಬಿಕೆ ಇದೆ. ಮತ್ತೆ ಹತ್ತಿರದ ದೇವಾಲಯಗಳಿಗೂ ಹೋಗಿ ಅಲ್ಲಿ ಇಟ್ಟ ಕಣಿಯನ್ನು ಕಾಣುವುದು, ದೇವರಲ್ಲಿ ಪ್ರಾರ್ಥಿಸುವುದು ಹಾಗೂ ಯಶಸ್ಸಿಗಾಗಿ ಬೇಡಿಕೊಳ್ಳುವುದು ನಡೆದುಕೊಂಡು ಬಂದ ಸಂಪ್ರದಾಯ. ದೇವರಿಗೆ ಯಾವತ್ತೂ ಅರ್ಪಿಸದ ಕೊನ್ನೆ ಹೂವನ್ನು ಕಾಣಿಕೆಯಾಗಿ ಅರ್ಪಿಸುತ್ತಾರೆ. ವಿಷು ಹಬ್ಬದ ಸಂದರ್ಭದಲ್ಲಿಯೇ ಕೊನ್ನೆ ಹೂ ಅರಳಿ ನಳನಳಿಸುತ್ತಿರುವುದು ಎಲ್ಲೆಲ್ಲೂ ಕಾಣಬಹುದು. ಹಬ್ಬದ ಆಚರಣೆಯ ರೀತಿ ಬದಲಾದರೂ ಅದಕ್ಕೆ ಅದರದ್ದೇ ಆದ ಮಹತ್ವ ಇದ್ದೇ ಇದೆ. ಹಬ್ಬಗಳಿಂದ ಜಾತಿ ಮತ ಧರ್ಮಗಳಿಂದ ಅತೀತವಾಗಿ ಮಾನವ ಸಂಬಂಧಗಳು ಗಟ್ಟಿಗೊಳ್ಳಲಿ ಎಂದು ಆಶಿಸುವ. ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿ. ಧನ್ಯವಾದಗಳು.